ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಯಾರೇನೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಾನು ಯಾವುದೇ ನೆಕ್ಸ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಇವತ್ತಿನ ವೀಡಿಯೋದಲ್ಲಿ 23ನೇ ಕಂತಿನ ಹಣ ಇನ್ನೂ ಸಾಕಷ್ಟು ಜನರಿಗೆ ಬಂದಿಲ್ಲ. ಒಂದು 50% ಕಮೆಂಟ್ ಮಾಡ್ತಿದ್ದೀರಾ ನಮಗೆ ಬಂದಿದೆ ಅಂತ, ಇನ್ನು 50% ನಮಗೆ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ. ಈಗ ಮೊನ್ನೆ 2ನೇ ಹಂತದ ಹಣನ ಜಮೆ ಮಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆ 23ನೇ ಕಂತಿನ ಹಣ. ಅಂದರೆ ಇವಾಗ ನಿಮಗೂ ಕೂಡ ಗೊತ್ತಿರಂಗೆ ಹಂತವಾಗಿ ಹಣನ ಬಿಡುಗಡೆ ಮಾಡ್ತಿರ್ತಾರೆ. ಒಂದು ಹಂತದಲ್ಲಿ ಬಿಟ್ಟಾಗ ಕೆಲವು ಲಕ್ಷ ಜನಕ್ಕೆ, 2ನೇ ಹಂತದಲ್ಲಿ ಬಿಟ್ಟಾಗ ಕೆಲವು ಲಕ್ಷ ಜನಕ್ಕೆ, ಲಾಸ್ಟಿಗೆ 3ನೇ ಹಂತದ ಹಣ ಜಮೆ ಮಾಡಿದಾಗ ಎಲ್ಲರಿಗೂ ಕೂಡ ಹಣ ಕ್ಲಿಯರ್ ಆಗುವಂಥದ್ದು. ಸೊ ನಿಮಗೂ ಕೂಡ ಗೊತ್ತಿದೆ, ಯಾವುದೇ ಕಂತಿನ ಹಣ ಬಿಡುಗಡೆ ಆದಾಗಲೂ ಕೂಡ ಅಟ್ಲೀಸ್ಟ್ ಒಂದು ತಿಂಗಳಾರು ತಗೊಳ್ತಾರೆ ಎಲ್ರಿಗೂ ಕೂಡ ಜಮೆ ಆಗಲಿಕ್ಕೆ. ಅದರಲ್ಲೂ ಕೂಡ ಈ ಸತಿ ಏನಾಗಿದೆ ಅಂದರೆ ಲಾಸ್ಟ್ ಟೈಮ್ 22ನೇ ಕಂತಿನ ಹಣ ಕೆಲವು ಜನರಿಗೆ ಬಂದಿರಲಿಲ್ಲ, ಟೆಕ್ನಿಕಲ್ ಇಶ್ಯೂ ಅಂತ ಹೇಳಿ ಕೆಲವ್ರಿಗೆ ಬಂದೇ ಇರಲಿಲ್ಲ. ಸೊ ಅಂಥವ್ರಿಗೂ ಕೂಡ ಹಣ ಜಮೆ ಮಾಡ್ತಿದ್ದಾರೆ. ಯಾರಿಗೆಲ್ಲ 22ನೇ ಕಂತಿನ ಹಣ ಬಂದಿಲ್ಲ ಅವರಿಗೆ 4,000 ರೂಪಾಯಿ ಬರ್ತಾ ಇದೆ, 22, 23 ಒಟ್ಟಿಗೆ ಸೇರಿ. ಸೊ ಹಾಗಾಗಿ ಅವ್ರಿಗೂ ಕೂಡ 2 ಮಂತ್ಸಿಂದು ಪೇಮೆಂಟ್ ಹಾಕ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಮೊನ್ನೆ 2-3 ಡೇಸ್ ಬ್ಯಾಕು ಇನ್ನೊಂದು ಹಂತದ ಹಣ ಜಮೆ ಮಾಡಿರೋದ್ರಿಂದ ಇವಾಗ ಕೆಲವು ಲಕ್ಷ ಜನಕ್ಕೆ ಬಂದಿದೆ, ಕೆಲವು ಜಿಲ್ಲೆಗಳಿಗೆ ಬಂದಿದೆ. ಹಾಗೆ ಇದೇ ಜಿಲ್ಲೆಗೆ ಇವತ್ತು, ಇದೇ ಜಿಲ್ಲೆಗೆ ನಾಳೆ ಅಂತ ಯಾವುದೇ ರೀತಿ ಇಲ್ಲ, ಜಸ್ಟ್ ರ್ಯಾಂಡಮ್ ಆಗಿ ಹಾಕೊಂತ ಹೋಗ್ತಾರೆ. ಆವಾಗ ಕೆಲವು ಜಿಲ್ಲೆಗಳಿಗೆ ಸ್ವಲ್ಪ ಜಾಸ್ತಿ ಜನಕ್ಕೆ ಬಂದಿರುತ್ತೆ, ಕೆಲವು ಜಿಲ್ಲೆಗಳಿಗೆ ಸ್ವಲ್ಪ ಕಡಿಮೆ ಜನಕ್ಕೆ ಬಂದಿರುತ್ತೆ ಅಷ್ಟೇ. ಅದು ಬಿಟ್ಟು ಇಷ್ಟೇ ಜಿಲ್ಲೆಗೆ ಹಾಕ್ತಾರೆ ಅಥವಾ ಅದೇ ಜಿಲ್ಲೆಗೆ ಹಾಕ್ತಾರೆ, ಇದೇ ಜಿಲ್ಲೆಗೆ ಹಾಕ್ತಾರೆ ಅಂತ ಯಾವುದೇ ರೀತಿ ಇಲ್ಲ. ಸೊ ಅಕಸ್ಮಾತ್ ಬಂದಿಲ್ಲ ಅಂದರೆ ದಯವಿಟ್ಟು ವೆಯ್ಟ್ ಮಾಡಿ, ಹಣ ಖಂಡಿತ ಬಂದೇ ಬರುತ್ತೆ. ನಿಮಗೆ ಬರೋದು ಸ್ವಲ್ಪ ತಡ ಆಗಿರ್ಬೋದು ಅಷ್ಟೇ, ಒಟ್ಟಿನಲ್ಲಿ ಬಂದೇ ಬರುತ್ತೆ. ಇನ್ನು ನೆಕ್ಸ್ಟ್ 24ನೇ ಕಂತಿನ ಹಣ ಯಾವಾಗ ಬರುತ್ತಪ್ಪ ಅಂತಂದರೆ ಅದು ಡಿಸೆಂಬರ್ ಎಂಡಿಗೆ ಬರ್ಬೋದು, ಇಲ್ಲ ಜನವರಿಗೆ ಹಾಕ್ಬೋದು. ಬಟ್ ಇವಾಗ ಅದ್ರ ಬಗ್ಗೆ ಅಪ್ಡೇಟ್ ಬಂದಿಲ್ಲ ಸದ್ಯಕ್ಕೆ. ಇವಾಗ 23ನೇ ಕಂತಿನ ಹಣ ಎಲ್ರಿಗೂ ಬರಬೇಕಾಗಿದೆ ಅಷ್ಟೇ. ನೋಡೋಣ ಈ ವಾರದಲ್ಲಿ ಅಥವಾ ಹೋದ ವಾರದಲ್ಲೇ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದರು. ಬಟ್ ಇನ್ನೂ ಕೂಡ ತುಂಬ ಜನಕ್ಕೆ ಪೆಂಡಿಂಗ್ ಇದೆ. ಸೊ ಮತ್ತೆ ಇನ್ನೊಂದು ಹಂತದ ಹಣನ ಜಮೆ ಮಾಡಿದಾಗ ಎಲ್ಲರಿಗೂ ಕೂಡ ಕ್ಲಿಯರ್ ಆಗುತ್ತೆ. ಸೊ 22ನೇ ಕಂತಿನ ಹಣ ಬಂದಿಲ್ಲ ಅಂದರೆ ನಿಮಗೆ ಆ ಕಂತಿನ ಹಣ ಕೂಡ ಬಂದೇ ಬರುತ್ತೆ. ಹಾಗೆ ಗೃಹಲಕ್ಷ್ಮಿ ಸಂಘದ ಬಗ್ಗೆ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಪೂರ್ತಿ ಡೀಟೇಲ್ ಆಗಿ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಗೃಹಲಕ್ಷ್ಮಿ ಸಂಘಕ್ಕೆ ಹೇಗೆ ಸೇರ್ಕೋಬೇಕು, ನಿಮಗೆ ಸಾಲ ಸೌಲಭ್ಯ ಎಲ್ಲಿ ತಗೋಬೇಕು, ಹಾಗೆ ಲಾಸ್ಟ್ ಡೇಟ್ ಏನು, ಏನೆಲ್ಲ ಡಾಕ್ಯುಮೆಂಟ್ ಬೇಕು, ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು, ಪ್ರತಿಯೊಂದು ಕೂಡ ಗೃಹಲಕ್ಷ್ಮಿ ಸಂಘ ಅಂತ ಏನಿದೆ, ಗೃಹಲಕ್ಷ್ಮಿ ಬ್ಯಾಂಕ್, ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಲಾಸ್ಟ್ ವಿಡಿಯೋನ ಚೆಕ್ ಮಾಡಿ. ಹಾಗೆ ರೇಷನ್ ಕಾರ್ಡ್ ಬಗ್ಗೆ ಬಂದಿರುವಂತಹ ಅಪ್ಡೇಟ್ ಕೂಡ ತಿಳಿಸಿದ್ದೀನಿ. ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆ ಯಾವಾಗ, ಹಾಗೆ ರೀಸೆಂಟಾಗಿ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಆಗಿದೆ, ಎಷ್ಟು ಕಾರ್ಡ್ ಕ್ಯಾನ್ಸಲೇಷನ್ ಆಗಿದೆ, ಈ ಸತಿ ಕ್ಯಾನ್ಸಲೇಷನಲ್ಲಿ ಯಾವ್ಯಾವೆಲ್ಲ ಮಾನದಂಡಗಳನ್ನ ಇಟ್ಕೊಂಡು ಕ್ಯಾನ್ಸಲ್ ಮಾಡಿದ್ದಾರೆ, ಹಾಗೆ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಯಾರೆಲ್ಲ ಆಲ್ರೆಡಿ ಅಪ್ಲೈ ಮಾಡಿದ್ದೀರಾ, ನಿಮಗೆ ಡಿಸ್ಟ್ರಿಬ್ಯೂಷನ್ನೇ ಆಗಿಲ್ಲ ಒಂದು 2 ಇಯರ್ಸಿಂದ, ಸೊ ಅಂಥವ್ರಿಗೆಲ್ಲ ರೇಷನ್ ಕಾರ್ಡ್ ಯಾವಾಗ ಸಿಗುತ್ತೆ ಪ್ರತಿಯೊಂದನ್ನು ಕೂಡ ನಾನು ಆ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಸೊ ಹಾಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಬಂದಿರುವಂಥ ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟಿಂದ ಆಗಿರ್ಬೋದು, ಏನೇ ಅಪ್ಡೇಟ್ಸ್ ಬರಲಿ ಅಥವಾ ಯಾವುದೇ ಸ್ಕೀಮ್ಸ್ ಬಗ್ಗೆ ಅಪ್ಡೇಟ್ ಬರಲಿ ಖಂಡಿತ ನಾನು ನಿಮಗೆ ರೆಗ್ಯುಲರ್ ಆಗಿ ಅಪ್ಡೇಟ್ಸ್ನ ಕೊಡ್ತಿರ್ತೀನಿ. ಸೊ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಎನ್ಕರೇಜ್ ಮಾಡಿ. ನಮಸ್ಕಾರ.